ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಘಟಕಕ್ಕೆ ನಡೆದ ಚುನಾವಣೆಯಲ್ಲಿ ಕಲಬುರಗಿಯ ಮೂವರು ಗೆಲುವು ಸಾಧಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಚುನಾವಣೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಂತೋಷ್ ಪಾಟೀಲ್, ಶ್ರೀನಿವಾಸ್ ಸಡ್ಗಿ, ರಾಜಶೇಖರ್ ಹಾಗೂ ಶಶಿಕಾಂತ್ ಪಾಟೀಲ್ ಅವರು 11,000ಕ್ಕೂ ಅಧಿಕ ಮತಗಳನ್ನು ಪಡೆದು ಐತಿಹಾಸಿಕ ದಾಖಲೆ ನಿರ್ಮಿಸಿದ್ದಾರೆ. ಫಲಿತಾಂಶ ಪ್ರಕಟಗೊಳ್ತಾ ಇದ್ದಂತೆ ನಗರದ ಜಗತ್ ವೃತ್ತದಲ್ಲಿರೋ ಬಸವೇಶ್ವರರ ಪ್ರತಿಮೆಗೆ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರು ಮಾಲಾರ್ಪಣೆ ಮಾಡಿ ಗೆಲುವು ಸಾಧಿಸಿ ಅಭ್ಯರ್ಥಿಗಳಿಗೆ ಸನ್ಮಾನ ಮಾಡಿ ಅಭಿನಂದಿಸಿದ್ರು. ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಜಯವಾಗಲಿ. ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಜಯವಾಗಲಿ. ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಜಯವಾಗಲಿ. ಇನ್ನು ಸಂತೋಷ್ ಪಾಟೀಲ್, ಶ್ರೀನಿವಾಸ್ ಸಡ್ಗಿ, ರಾಜಶೇಖರ್ ಹಾಗೂ ಶಶಿಕಾಂತ್ ಪಾಟೀಲ್ ಅವರಿಗೆ ಗೆಲುವಿಗೆ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಶರಣ್ಕುಮಾರ್ ಮೋದಿ, ಮಹಿಳಾ ಘಟಕದ ಮುಖಂಡರು, ಸಮುದಾಯದ ಹಿರಿಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಗೌರಿ ಚಿಚ್ಚಕೋಟೆಯವರು, ಶ್ರೀಮತಿ ಗೌರಿ ಚಿಚ್ಚಕೋಟೆಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಮಹಿಳಾ ಕೂಟದಲ್ಲಿ 3 ಜನ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲ್ಲುವ ಮೂಲಕ ಕಲಬುರಗಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಗೆ ಸನ್ಮಾನ್ಯ ಶ್ರೀ ಸಂತೋಷ್ ಪಾಟೀಲ್, ಶ್ರೀನಿವಾಸ್ ಸಡ್ಗಿ ಅವರು, ರಾಜಶೇಖರ್ ಸೀರಿ ಅವರು, ಶಶಿಕಾಂತ್ ಪಾಟೀಲರು 3 ಜನ 11,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಐತಿಹಾಸಿಕವಾದಂಥ ಗೆಲುವನ್ನು ಸಾಧಿಸಿದ್ದಾರೆ. ಇಡೀ ರಾಜ್ಯದ ಇತಿಹಾಸದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಶತಮಾನದ ಇತಿಹಾಸದಲ್ಲಿ 4 ಜನ ಒಂದೇ ಜಿಲ್ಲೆಯಿಂದ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆಯಾಗಿರುವುದು ಅತ್ಯಂತ ಖುಷಿಯ ವಿಚಾರ. ಈ ಎಲ್ಲದರ ಹಿಂದೆ ಜಿಲ್ಲಾಧ್ಯಕ್ಷರಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ಕುಮಾರ್ ಮೋದಿಯವರ ಸತತ ಪ್ರಯತ್ನ ಮತ್ತು ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಬದ್ಧತೆಯನ್ನು ಎತ್ತಿ ತೋರಿಸ್ತದೆ. ಯಾಕಂದರೆ ವೀರಶೈವ ಮಹಾಸಭಾ ಚುನಾವಣೆಗೆ ಕಾರ್ಯಕಾರಿಣಿಗೆ ಇಬ್ಬರು ಆಯ್ಕೆ ಆಗ್ತಿದ್ರು. ಒಬ್ಬರೇ ಆಯ್ಕೆಯಾಗಿದ್ದು ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಆದರೆ ಪ್ರಥಮ ಬಾರಿಗೆ 4 ಜನನ ಗೆಲ್ಲಿಸುವುದರ ಮೂಲಕ ಕಲಬುರಗಿಯ ನೆಲದಲ್ಲಿ ಇತಿಹಾಸವನ್ನು ಬರೆದಿದ್ದಾರೆ. ಹೀಗಾಗಿ ಆಯ್ಕೆಯಾದಂಥ 3 ಜನ ಕಾರ್ಯಕಾರಿಣಿ ಸಮಿತಿ ಸದಸ್ಯರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ಕಲಬುರಗಿ ಜಿಲ್ಲೆಯ ಘಟಕದ ವತಿಯಿಂದ ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಚುನಾವಣೆಯಲ್ಲಿ ಸುಮಾರು 27 ಜನ ಇಡೀ ರಾಜ್ಯದಿಂದ ಇವತ್ತು ಚುನಾಯಿತರಾಗಿದ್ದಾರೆ. ಅವರೆಲ್ಲರಿಗೂ ಕಲಬುರಗಿ ಜಿಲ್ಲೆಯಿಂದ ನನ್ನ ವತಿಯಿಂದ ಮತ್ತು ಜಿಲ್ಲಾ ಎಲ್ಲ ಕಾರ್ಯಕಾರಿ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಿಂದ ಇವತ್ತು ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿಯವರನ್ನು ಜಿಲ್ಲೆಯ ಎಲ್ಲ ಪ್ರಮುಖರು ವಿನಂತಿ ಮಾಡಿ ಜಿಲ್ಲೆಯಿಂದ 3 ಜನ ಸ್ಪರ್ಧೆ ಮಾಡಬೇಕು ಅಂತ ಕೇಳಿದಾಗ ಈ ಭಾಗಕ್ಕೆ ಹೆಚ್ಚಿನ ಅವಕಾಶ ಕಲ್ಪಿಸ್ಕೊಡ್ಬೇಕು, ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೆ ಮತ್ತಷ್ಟು ಸಮಾಜ ಬಲಪಡಿಸಬೇಕು ಅಂತ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಈಶ್ವರ್ ಖಂಡ್ರೇಜಿಯವರು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ಅವಕಾಶ ಮಾಡಿಕೊಟ್ಟು ತಮ್ಮ ಪ್ಯಾನಲ್ 27 ಜನರ ಒಂದು ಪ್ಯಾನಲಲ್ಲಿ ನಮ್ಮ 3 ಸದಸ್ಯರನ್ನು ಇವತ್ತು ಅವಕಾಶ ಮಾಡಿಕೊಟ್ಟಾಗ ಅತ್ಯಂತ ಇಡೀ ರಾಜ್ಯದಿಂದ ಇವತ್ತು ಅತ್ಯಂತ ಹೆಚ್ಚಿನ ಮತ ಕೊಟ್ಟು ಇವತ್ತು ನಮ್ಮ ರಾಜಶೇಖರ್ ಸೀರಿ ಅವರಿಗೂ ಸುಮಾರು 11,500ಕ್ಕಿಂತ ಜಾಸ್ತಿ ಮತ ಕೊಟ್ಟು ಮತ್ತು ಶಶಿಕಾಂತ್ ಪಾಟೀಲ್ ಅವರು ನನ್ನ ಈ ಸಮಾಜದಲ್ಲಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿದರು. ಪ್ರಮುಖರು ಎಲ್ಲರೂ ಮಠಾಧೀಶರು ಅವರಿಗೆ ರಾಜ್ಯಕ್ಕೆ ಕಳಿಸ್ಬೇಕಂತ ಏನು ಮಾತು ಕೊಟ್ಟಿದ್ದು ಅದೇ ನಿಟ್ಟಿನಲ್ಲಿ ಇವತ್ತು ಈಶ್ವರ್ ಖಂಡ್ರೇಜಿಯವರು ಅದು ಮಾತನ್ನು ಹಿಡಿದು ಇವತ್ತು ಅವರಿಗೂ ಅವಕಾಶ ಮಾಡಿಕೊಟ್ಟು ಇವತ್ತು ಅವರಿಗೂ 11,000ಕ್ಕಿಂತ ಹೆಚ್ಚಿನ ಮತ ಕೊಟ್ಟು ಇವತ್ತು ಅವರಿಗೂ ರಾಜ್ಯದ ಜನತೆ ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಯಾರು ನಮ್ಮ ಮತದಾರರಿದ್ದರು ಅವರೆಲ್ಲರೂ ಅವಕಾಶ ಮಾಡಿಕೊಂಡು ಅದೇ ರೀತಿ ಸಂತೋಷ್ ಪಾಟೀಲ್ ಸರಡಗಿಯವರು ಇವತ್ತು ಒಬ್ಬ ಒಳ್ಳೆಯ ಉದ್ಯಮಿ ಮತ್ತು ಯುವಕರಾಗಿ ಈ ಭಾಗದ ಎಲ್ಲ ಸಮಸ್ಯೆಗೆ ಸ್ಪಂದಿಸಬೇಕಂತ ಇವತ್ತು ಅವರಿಗೆ ರಾಜ್ಯ ಮಟ್ಟಕ್ಕೆ ನಾವು ನಮ್ಮ ಪ್ರತಿನಿಧಿ ಮಾಡಿ ಅವರಿಗೆ ಕಳಿಸಲಾಗಿದೆ. ಇವತ್ತು ಅವರು ಕೂಡ ಸುಮಾರು 11,500ಕ್ಕಿಂತ ಜಾಸ್ತಿ ಮತ ತೊಗೊಂಡು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಅವರು ಕಂಕಣಬದ್ಧಾಗಿ ಇವತ್ತು
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಂಕರ್ ಬಿದ್ರಿಯವರ ಕೈ ಬಲಪಡಿಸ್ಲಿಕ್ಕೂ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ಲಿಂತ ನಮ್ಮ ಪ್ರವೀಣ್ ಹನುಮಶೆಟ್ಟಿ ಆಗಿರ್ಬೋದು, ನಮ್ಮ ಕಲಬುರಗಿ ಜಿಲ್ಲೆಯಿಂದ ನಮ್ಮ 3 ಮತ್ತು ನಮ್ಮ ಮಹಿಳಾ ಏನು ಅಭ್ಯರ್ಥಿಗಳಾಗಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯಲ್ಲಿಂದ ಇವತ್ತು ಗೌರಿ ಚಿಚ್ಚಕಟ್ಟಿ ಅವರು ಇವತ್ತು 4 ಜನ ನಮ್ಮ ರಾಜ್ಯ ಪ್ರತಿನಿಧಿಯಾಗಿ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಗೂ ಕೂಡ ಇವತ್ತು ನಮ್ಮ ಜಿಲ್ಲೆಯವರಾದಂಥ ಇವತ್ತು ಸಚಿವರಾದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರನ್ನು ಇವತ್ತು ಹೆಚ್ಚಿನ ಜವಾಬ್ದಾರಿ ಕೊಡುವ ಮುಖಾಂತರ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಅವಿರೋಧಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಬೀದರ್ಲಿಂತ ನಮ್ಮ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಮಾಜಿ ಸಚಿವರನ್ನು ಕೂಡ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಲ್ಲಿ ಅವರನ್ನು ಸೇರಿಸಿ ಇವತ್ತು ಯುವಕರಾದಂಥ ಕಲಬುರಗಿ ಜಿಲ್ಲೆಯವರಾದಂಥ ಚಂದು ಪಾಟೀಲ್ ಅವರನ್ನು ಕೂಡ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿ ಸೇರಿಸಿ ಇವತ್ತು ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ ಈ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಗಟ್ಟಿ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಸಂಘಟನೆ ಗಟ್ಟಿ ಮಾಡ್ಲಿಕ್ಕೆ ಇವತ್ತೇನು ಅವಕಾಶ ಕೊಟ್ಟರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ಇವತ್ತು ರಾಜಶೇಖರ್ ಸಿರಿಯವರಾಗಿರ್ಬೋದು, ಸಂತೋಷ್ ಪಾಟೀಲ್ ಆಗಿರ್ಬೋದು, ಇವತ್ತು ಶಶಿಕಾಂತ್ ಪಾಟೀಲ್ ಆಗಿರ್ಬೋದು, ಇವತ್ತು ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇವತ್ತು ಜಿಲ್ಲೆಯಲ್ಲ ರಾಜ್ಯದಿಂದ ಹೆಚ್ಚಿನ ಜವಾಬ್ದಾರಿ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಹಿರಿಯರಾದಂಥ ರಾಜಶೇಖರ್ ಸಿರಿಯವರು ಭಾಳ ಇದರಲ್ಲಿ ಸಂಘಟನೆ ಮಾಡಿ ಇವತ್ತು ಎಲ್ಲ ವೀರಶೈವ ಲಿಂಗಾಯತ ಮಠಮಾನ್ಯಗಳ ಬಗ್ಗೆ ಅವರಿಗೆ ಹೆಚ್ಚಿನ ಅವರಿಗೆ ಅರಿವಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಪಂಚಪೀಠಗಳು ಕೂಡ ಸಿರಿ ಕುಟುಂಬದ ಜೊತೆ ಯಾವಾಗಲೂ ಸಂಪರ್ಕದಲ್ಲಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮುದಾಯ ಕಲಬುರಗಿಯಲ್ಲಿ ಕೂಡ ಒಂದು ಶಕ್ತಿ ಬಂದಂತಾಗಿದೆ. ಇವತ್ತು ನನಗೆ ಬಹಳ ಒಂದು ಸಂತೋಷದ ಸಂದರ್ಭ. ಈ ಸಂದರ್ಭದಲ್ಲಿ ಸಂಗನಗೌಡ ಗುಳ್ಯಾಳವರು ಇರ್ಬೋದು, ನಮ್ಮ ತಮ್ಮನಗೌಡರಾಗಿರ್ಬೋದು, ನಮ್ಮ ರವಿ ಪಾಟೀಲ್ ಅವರು ಇರ್ಬೋದು, ನಾಗಲಿಂಗ ಹಿರೇಮಠ ಇರ್ಬೋದು, ಎಲ್ಲ ನನ್ನ ಪದಾಧಿಕಾರಿಗಳು ಎಲ್ಲ ನಮ್ಮ ಇವತ್ತು ಅರುಣ್ ಕುಮಾರ್ ಪಾಟೀಲ್ ಆಗಿರ್ಬೋದು, ಕಲ್ಯಾಣಪ್ಪ ಪಾಟೀಲ್ ಮಳಕೇಡವರಾಗಿರ್ಬೋದು, MS ಇರ್ಬೋದು, ಯಾರು ಹಿಂಗೆ ಇಲ್ಲಿ ಜಿಲ್ಲೆಯಲ್ಲಿ ಯಾವುದೂ ಭೇದ ಭಾವ ಇರಲಾರ್ದೆ ಒಮ್ಮತಲಿಂತ ಇವತ್ತು ನಾವು 3 ಅಭ್ಯರ್ಥಿಗೆ ಇವತ್ತು ನಾವು ಎಲ್ಲರಿಗೆ ಗೆಲ್ಲಿಸಿ ಕಳಿಸಿದ ಇವತ್ತು ಒಂದು ತಮ್ಮೆಲ್ಲರ ಮುಖಾಂತರ ನಾನು ಮಾಧ್ಯಮಕ್ಕೆ ಹೇಳಕ್ಕೆ ಬಯಸ್ತೀನಿ. ಬಸವಣ್ಣನವರಿಗೆ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಅಖಿಲ ಭಾರತ ವೀರಶೈವ ಮಹಾಸಭೆಗೆ